ಹಾಯ್ ಹಲೋ ನಮಸ್ಕಾರ ಬಂಧುಗಳೇ, ಪ್ರಕೃತಿ ವಿತ್ ಫುಡ್ಡಿ ಚಾನಲ್ಗೆ ನಿಮಗೆ ಸ್ವಾಗತ. ತುಳಸಿ ಶ್ರೀ ಸಖಿ ಶುಭೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದನುತೆ. ಅಂದರೆ ತುಳಸಿ ಲಕ್ಷ್ಮಿಯ ಸ್ನೇಹಿತೆ, ಮಂಗಳಕರ ಪಾಪ ಕಳೆಯುವಳು ಎಂದರ್ಥ. ಮನೆಗೆ ಶುಭ ಲಾಭ ತರುವ ತುಳಸಿ ಕಾರ್ತಿಕೋತ್ಸವಕ್ಕೆ ಪ್ರಸಾದ ಪನಿವಾರ ಸಿದ್ಧತೆಯನ್ನು ಹೇಗೆ ಮಾಡುವುದೆಂದು ತಿಳಿಯೋಣ ಬನ್ನಿ. ಪನಿವಾರದ ಮಸಾಲಾ ಕಡಲೆಗೆ ಬೇಕಾಗಿರುವ ಸಾಮಗ್ರಿಗಳು ಇಂತಿದೆ. ಮೊದಲನೆಯದಾಗಿ 6-7 ತಾಸು ಕಡಲೆಕಾಳನ್ನು ನೆನೆ ಹಾಕಿ. ನಾವಿಲ್ಲಿ ನೆನೆ ಹಾಕಿದ ಕಡಲೆಯನ್ನು ಕುಕ್ಕರಿನಲ್ಲಿ 3 ವಿಷಲ್ ಹೊಡೆಯುವವರೆಗೆ ಬೇಯಿಸಬೇಕು. ಸುಮಾರು 1 kg ಕಡಲೆಕಾಳಿಗೆ 1 ಕಪ್ ಕಡಲೆಬೇಳೆ ಮತ್ತು ಅರ್ಧ ಕಪ್ ತೊಗರಿಬೇಳೆಯನ್ನು ಒಂದು ಪಾತ್ರೆಯಲ್ಲಿ ಸಪರೇಟ್ ಪಾತ್ರೆಯಲ್ಲಿ ಹುರಿದುಕೊಳ್ಳಬೇಕು. ನಂತರ ಅದಕ್ಕೆ 4 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ, 1 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, 4 ಕೆಂಪು ಮೆಣಸು, ನಂತರ 5-6 ಎಲೆ ಕರಿಬೇವು, ಅನಂತರ 2 ಹಸಿಮೆಣಸು, ಸ್ವಲ್ಪ ಇಂಗು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳೋಣ. ನಂತರ ಸ್ವಲ್ಪ ಒಂದು ಹಿಡಿ ಹಸಿ ಕಾಯಿಯನ್ನು ತುರ್ಕೊಂಡು ಹಾಕ್ಕೊಳ್ಬೇಕು. ಅದಾನಂತರ ಸಣ್ಣ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಮಿಕ್ಸಿ ಮುಖಾಂತರ ರುಬ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ರುಬ್ಬಿದ ಪೇಸ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರದಲ್ಲಿ ಸ್ವಲ್ಪ ಗರಂ ಮಸಾಲ ಅಂದರೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸೋಣ. ಅದು ಚೆನ್ನಾಗಿ ಕುದಿ ಬಂದ ನಂತರ ನಾವು ಈ ಮೊದಲೇ ಬೇಯಿಸಿಟ್ಟಂಥ ಕಡಲೆಕಾಳನ್ನು ಹಾಕಿಕೊಂಡು ಮಿಕ್ಸ್ ಮಾಡಿದರೆ ಮಸಾಲ ಕಡಲೆ ಸಿದ್ಧವಾಗುತ್ತದೆ.